ಹೈ ಗ್ರೋತ್ ಆಗಿತ್ತು ಇಷ್ಟು ದಿನ, ಅದು ಸ್ಟೇಬಲ್ ಗ್ರೋತಿಗೆ ಬರ್ತಾ ಇದೆ. ಅಲ್ಲ, ಆರ್ಥಿಕತೆಯಲ್ಲಿ ಎಲ್ಲೋ ಒಂದು ಕಡೆ ಕುಸಿತ ಇದೆ ಅಂತ ಅನಿಸುತ್ತಾ ಭಾರತ? ನೀವು ಎರಡು ಥರ ಇರುತ್ತೆ ಈ ಎಕಾನಮಿ ಸ್ಟ್ರೆಸ್ ಅಂತ ಏನು ಹೇಳ್ತೀವೋ, ಎರಡು ಥರ ಇರ್ತದೆ. ಒಂದು ನಮ್ಮ ಇಂಟರ್ನಲ್ ಮ್ಯಾಟರ್ಸ್, ನಮ್ಮಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ, ನಮ್ಮಲ್ಲೇ ಏನೋ ಒಂದು ಫ್ಯಾಕ್ಟ್ಸ್ ಚೇಂಜ್ ಆಗಿದೆ, ನಮ್ಮ GDP ಗ್ರೋತ್ ಕಡಿಮೆ ಆಗೋಕ್ಕೆ ಇಂಟರ್ನಲ್ ಪಾಲಿಸಿಗಳೇನಿದೆಯೋ ಆ ಥರ ಏನಿಲ್ಲ. ಇದು ಏನಿದ್ರು ಕೂಡ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ನಮಗೆ ಇವಾಗ ಸ್ವಲ್ಪ ಟೆಂಪ್ರವರಿಯಾಗಿ ಬರ್ತಾ ಇದೆ. ಏನಿದೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು? ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದ್ರಿಂದ ಆಯಿಲ್ ಪ್ರೈಸಸ್ ಮೇಲೋಗಿದೆ. ಸೇಮ್ ಟೈಮಲ್ಲಿ ಆಯಿಲ್ ಪ್ರೈಸಸ್ ಒಂದು ಮೇಲೋಯ್ತು, ಅದೇ ಟೈಮಲ್ಲಿ ಇದು ರುಪಿ ಡಾಲರ್ ಅಂತ ಹೇಳ್ತೀವಲ್ಲ, ರುಪಿ 85 ರೂಪಾಯಿ ಇದ್ದಿದ್ದು ಒಂದು ವರ್ಷದಿಂದ ಇವಾಗ 96-97 ಬಂದು. ಈಗ ಆಯಿಲ್ ಪ್ರೈಸಸ್ ಮತ್ತೆ ಏರಿಕೆ ಆಗ್ತಿದೆ. ಆಮೇಲೆ ಆಯಿಲ್ ಪ್ರೈಸು 85 ಇರೋದು 100 ಹೋಗಿದೆ, 110 ಹೋಗ್ಬೋದು ಅಂತ ಇದ್ದಾರೆ. ಸೊ ಒಂದು ನೋಡಿ ನೀವು, ನಮ್ಮ ಭಾರತ ಆಯಿಲ್ ಇಂಪೋರ್ಟ್ ಮಾಡೋದು ಜಾಸ್ತಿ. ನಮ್ಮಲ್ಲಿ 85-90% ಆಯಿಲ್ ಇಂಪೋರ್ಟೇ ಮಾಡೋದು ನಾವು. ಆಯಿಲ್ಲು ಫ್ಯೂಯಲ್ ಇಲ್ಲದೆ ಏನೂ ಕಾರಣ ನಡೆಯೋದಿಲ್ಲ. ಸೊ ಈ ಟೈಮಲ್ಲಿ ನಮ್ಮ ಇಂಪೋರ್ಟ್ ಜಾಸ್ತಿ ಆಗಿದೆ. ಬ್ಯಾರಲ್ ಪ್ರೈಸ್ 105 ಆಗಿದೆ. ಅದೇ ಟೈಮಲ್ಲಿ ಡಾಲರ್ 95 ಆಗಿದೆ. ಆಯಿಲ್ ಕೊಂಡ್ಕೋಬೇಕು ಅಂದರೆ ಪೆಟ್ರೋ ಡಾಲರ್ ಅಂತ ಹೇಳ್ತಾರೆ, ಅಂದರೆ ಡಾಲರಲ್ಲೇ ಕೊಂಡ್ಕೋಬೇಕು, ಅದು ಬೇರೆ ಯಾವ ಥರ ಇಲ್ಲ. ಸೊ ಎರಡೂ ಜಾಸ್ತಿ ಆದಾಗ ನಮಗೇನಾಯಿತು, ನಮಗೆ ಪ್ರೈಸಸ್ಸು ಜಾಸ್ತಿ ಆಗುತ್ತೆ. ಸೊ ಇಂಪೋರ್ಟ್ ಜಾಸ್ತಿ ಆಯಿತು, ಫಾರೆಕ್ಸ್ ರಿಸರ್ವ್ಸ್ ಕಡಿಮೆ ಆಗುತ್ತೆ. ಅದರಿಂದ ಇವಾಗ ಬಂದಿರೋದು ಒಂದು ಈ ಸಿಚುವೇಷನಲ್ಲಿ ಬಂದಿದ್ದೀವಿ ನಾವು. ಓಕೆ, ಬಹುಶಃ ಈ ಜಾಗತಿಕ ಯುದ್ಧಗಳು ಈಗ ನಡೀತಾ ಇರುವಂಥ ಮಧ್ಯಪ್ರಾಚ್ಯ ಯುದ್ಧ ತೈಲ ಆಮದಿನ ಮೇಲೆ ಸೊ ಯಾವ ರೀತಿಯ ಒಂದು ಬಹುದೊಡ್ಡ ಎಫೆಕ್ಟನ್ನು ಉಂಟು ಮಾಡ್ತಿದೆ ಭಾರತದಲ್ಲಿ ಅಂತ ಅನಿಸುತ್ತೆ ಅಂತ? ಇವಾಗ ಎರಡು ಕಡೆ ನೋಡ್ಬೇಕು ನಾವು. ಬರೇ ಇರಾನ್ ಅಮೇರಿಕಾ ವಾರ್ ಅಂತ ಒಂದು ನೋಡಬಾರ್ದು. ಆ್ಯಕ್ಚುಲಿ ಇರಾನ್ ಅಮೇರಿಕಾಯಿಂದ ಅಮೇರಿಕಾ ಇರಾನ್ ವಾರ್ ಅಂತ ಹೇಳೋದು ಸುಲಭ, ಬೇಕಾದ್ರೆ ಅಮೇರಿಕಾ ಶುರು ಮಾಡಿದ ವಾರ್ ಅದು ಒಂದು ಕಡೆ. ಇನ್ನೊಂದು ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ. ಯುರೋಪ್ಗೆ ಆಯಿಲ್ ಸಪ್ಲೈ ಮಾಡ್ತಾ ಇದ್ದಿದ್ದು ರಷ್ಯಾ, ಅಲ್ಲಿ ಒಂದು ಅವ್ರಿಗೆ ಎಫೆಕ್ಟ್ ಆಗಿದೆ. ಆಮೇಲೆ ಇನ್ನೊಂದು ಬಿಗ್ ರೀಜನ್ ಬಂದು ಇದು ಮಿಡ್ಲ್ ಈಸ್ಟ್ ರೀಜನಲ್ಲಿ ಆಯಿಲ್ ಸಪ್ಲೈ ಆಗ್ತಾ ಇದ್ದಿದ್ದು. ಇವು ಎರಡು ಕಡೆಯಿಂದ ನಮ್ಮ ಇಂಡಿಯಾ ನಾವು ಆಯಿಲ್ನ ತೊಗೊತಾ ಇದ್ವಿ. ಓಕೆ. ಸೊ ಈ ವಾರ್ ಶುರು ಆದಾಗಿಂದ ನಮಗೆ ಮಿಡ್ಲ್ ಈಸ್ಟ್ ಕಡೆಯಿಂದ ಬರೋ ಆಯಿಲ್ಲು ಕಡಿಮೆ ಆಗಿದೆ. ಎಲ್ಲರಿಗೂ ಗೊತ್ತಿದೆ, ಅಲ್ಲಿಂದ ಶಿಪ್ಗಳು ಬರೋಕ್ಕಾಗ್ತಾ ಇಲ್ಲ. ಸೊ ಅಲ್ಲಿಂದ ನಮಗೆ ಕಡಿಮೆ ಆಗೇ ಆಗುತ್ತೆ ಡೆಫಿನೆಟ್ಲಿ. ಸೊ ಸಪ್ಲೈನೇ ಕಡಿಮೆ ಆಗಿದೆ.